ಆನೇಕಲ್ನ ದೊಮ್ಮಸಂದ್ರದ ಅಂಬೇಡ್ಕರ್ ಭವನದಲ್ಲಿ ಸ್ಮೈಲ್ ಫೌಂಡೇಶನ್ ಹಾಗೂ ಆನೇಕಲ್ ತಾಲೂಕು ಪಂಚಾಯಿತಿ ಸಹಯೋಗದೊಂದಿಗೆ ಮಹಿಳಾ ಕಿರು ಉದ್ಯೋಗಗಳಿಗೆ ಆರ್ಥಿಕ ಸಬಲೀಕರಣ ಹಾಗೂ ಸ್ವಾವಲಂಬಿತ ಬದುಕನ್ನು ರೂಪಿಸಿಕೊಳ್ಳಲು ಒಂದು ದಿನದ ತರಬೇತಿ ಶಿಬಿರವನ್ನ ಆಯೋಜಿಸಲಾಗಿತ್ತು. ಈ ಶಿಬಿರದಲ್ಲಿ ಸ್ಮೈಲ್ ಫೌಂಡೇಶನ್ನ ಶ್ರದ್ಧಾ ಮತ್ತು ಅಂಜಲಿ ಚಂದ್ರು ಅವರು ಉಪಸ್ಥಿತರಿದ್ದು ತರಬೇತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರು ನಿರುದ್ಯೋಗಿಗಳಾಗಿ ಸ್ವಾವಲಂಬಿ ಬದುಕು ರೂಪಿಸಿಕೊಳ್ಳಲು ಸಾಧ್ಯವಾಗದೆ ಉದ್ಯೋಗಕ್ಕಾಗಿ ಮಹಾನಗರಗಳತ್ತ ವಲಸೆ ಹೋಗುವ ಪ್ರವೃತ್ತಿ ಹೆಚ್ಚಾಗಿದೆ. ಇದನ್ನ ಮನಗಂಡ ಸ್ಮೈಲ್ ಫೌಂಡೇಶನ್ ಮತ್ತು ತಾಲೂಕು ಆಡಳಿತ ಮಹಿಳೆಯರು ಹೆಚ್ಚಾಗಿರುವ ಗ್ರಾಮಗಳಲ್ಲಿ ಗುಡಿ ಕೈಗಾರಿಕೆ ಮತ್ತು ಕಿರು ಉದ್ಯಮಗಳ ಮೂಲಕ ಸ್ವಯಂ ಉದ್ಯೋಗ ಕೈಗೊಳ್ಳಲು ಬೇಕಾದ ತರಬೇತಿ ನೀಡಲು ಮುಂದಾಗಿದೆ. ಈ ನಿಟ್ಟಿನಲ್ಲಿ ಆರ್ಥಿಕ ಸಬಲೀಕರಣ, ಸ್ವಾವಲಂಬಿ ಬದುಕು ವಿಷಯಗಳ ಕುರಿತು ಒಂದು ದಿನದ ತರಬೇತಿ ನೀಡಲಾಯಿತು. ಈ ತರಬೇತಿಯ ಮುಖ್ಯ ಉದ್ದೇಶ ಮಹಿಳೆಯರು ತಮ್ಮ ಬದುಕನ್ನ ತಾವೇ ಕಟ್ಟಿಕೊಳ್ಳಬೇಕು, ಕಷ್ಟಗಳನ್ನ ಮೆಟ್ಟಿ ನಿಲ್ಲಬೇಕು, ಕುಟುಂಬ ಮತ್ತು ಮಕ್ಕಳನ್ನ ದಿಟ್ಟತನದಿಂದ ನೋಡಿಕೊಳ್ಳಬೇಕು ಮತ್ತು ಇತರರಿಗೆ ಮಾದರಿಯಾಗುವಂತೆ ಪ್ರೇರಣೆ ನೀಡಬೇಕು ಎಂಬುದಾಗಿತ್ತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸ್ಮೈಲ್ ಫೌಂಡೇಶನ್ನ ಪ್ರಾಡಕ್ಟ್ ಮ್ಯಾನೇಜರ್ ಶ್ರದ್ಧಾ, ಇಂದಿನ ದಿನಗಳಲ್ಲಿ ಹೆಣ್ಣು ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿಯೇ ಬಾಲ್ಯ ವಿವಾಹಕ್ಕೆ ಒಳಗಾಗುತ್ತಿದ್ದಾರೆ, ಪೌಷ್ಟಿಕ ಆಹಾರದ ಕೊರತೆಯಿಂದ ಬಳಲುತ್ತಿದ್ದಾರೆ. ಜೊತೆಗೆ ಮಕ್ಕಳನ್ನ ಹೆರುವುದು ಮತ್ತು ಅವರ ಬದುಕು ಕಟ್ಟಿಕೊಳ್ಳುವುದು ಪರದಾಡುವ ಸ್ಥಿತಿ ಇದೆ ಎಂದು ವಿಷಾದಿಸಿದ್ದಾರೆ. ಸೊ ನಮ್ಮ ಸ್ಮೈಲ್ ಫೌಂಡೇಶನ್ ಸ್ವಾಭಿಮಾನ್ ಟೀಮಿಂದ ನಮ್ಮ ಮಹಿಳೆಯರು ಸ್ವಾವಲಂಬಿಗಳಾಗಿ ಬದುಕಬೇಕು, ಅವ್ರ ಜೊತೆ ಏನು ಸ್ಕಿಲ್ಸ್ ಇದೆ ಅದಕ್ಕೆ ನಾವು ನಮ್ಮ ಕಡೆಯಿಂದ ಟ್ರೈನಿಂಗ್ಸ್ ಕೊಟ್ಟು ಆ ಸ್ಕಿಲ್ಸ್ಗಳನ್ನು ಉಪಯೋಗಿಸ್ಕೊಂಡು ಬಿಸ್ನೆಸ್ ವುಮೆನ್ ಆಗಿ ಹೊರಹೊಮ್ಮಬೇಕು ಅನ್ನೋ ಕಾರಣದಿಂದ ನಾವು ಸ್ಮೈಲ್ ಫೌಂಡೇಶನ್ ಕಡೆಯಿಂದ ಈ ರೀತಿ ತರಬೇತಿಯನ್ನು ನಾವು ಏರ್ಪಡಿಸಿದ್ದೀವಿ. ಇದೇ ರೀತಿ ಇವರು ಮುಂದುವರ್ಕೊಂಡು ಜೀವನ ಹೇಗೆ ಆ ಕೌಶಲ್ಯ ಅಭಿವೃದ್ಧಿಯಲ್ಲಿ ಮುಂದುವರ್ಸ್ಕೊಂಡು ಹೋಗ್ತಾರೆ, ಯಾವ ರೀತಿ ಇವರು ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ಮೇಡಮ್, ಯಾವ ರೀತಿ ಇದೆ ನಿಮ್ಮ ಕೋಚ್ ಯಾವ ರೀತಿ ಇರುತ್ತೆ? ಸೊ ನಮ್ಮ ಸಂಸ್ಥೆಯಿಂದ ನಾವು ಮಹಿಳೆಯರಿಗೆ ಏನು ಸ್ಕಿಲ್ಸ್ ಇದೆ ಅಂತ ನಾವು ಫಸ್ಟಿಂಗ್ ಐಡೆಂಟಿಫೈ ಮಾಡ್ತೀವಿ. ಅದಾದ್ಮೇಲೆ ಅದಕ್ಕೆ ತಕ್ಕಂಥ ಟೆಕ್ನಿಕಲ್ ಟ್ರೈನಿಂಗ್ಸ್ ಕೊಡ್ತೀವಿ ಸರ್. ಅಷ್ಟು ಮಾತ್ರ ಅಲ್ಲದೆ ನಮ್ಮ ಸಂಸ್ಥೆ ಕಡೆಯಿಂದ ನಾವು ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳ ಸಪೋರ್ಟ್ ಕೊಡ್ತೀವಿ. ಒಂದು ಎಂಟರ್ಪ್ರೈಸ್, ಒಂದು ಸಾಮಾನ್ಯ ಮಹಿಳೆ ಒಂದು ಬಿಸ್ನೆಸ್ ವಿಮೆನ್ ಆಗೋ ಥರ ನಾವು ಅವ್ರನ್ನ ಮಾಡ್ತೀವಿ. ಯಾವ ರೀತಿ ತರಬೇತಿಗಳಿರುತ್ತೆ ಮೇಡಮ್ ನಿಮ್ಮಲ್ಲಿ? ನಮ್ಮಲ್ಲಿ ಬೇರೆ ಬೇರೆ ಥರದ್ದು, ಇವಾಗ ಒಂದು ಸ್ವಸಹಾಯ ಗುಂಪು ಅವರು ಪೇಪರ್ ಬ್ಯಾಗ್ ತರಬೇತಿ ಅಂತ ಕೇಳ್ತಾರೆ. ಸೊ ಅಂಥವ್ರಿಗೂ ನಾವು ನಮ್ಮ ಕಡೆ ಸಪೋರ್ಟ್ ಕೊಡ್ತೀವಿ. ಟೈಲರಿಂಗ್ ಆಗಿರ್ಬೋದು, ಇಲ್ಲ ಫುಡ್ ಪ್ರೊಸೆಸಿಂಗ್ ಆಗಿರ್ಬೋದು, ಇಲ್ಲ ಹ್ಯಾಂಡ್ ಕ್ರಾಫ್ಟ್ಸ್ ಆಗಿರ್ಬೋದು, ಅವ್ರು ಏನು ಅವರಲ್ಲಿ ಸ್ಕಿಲ್ಸ್ ಇದೆ ಅದಕ್ಕೆ ತಕ್ಕಂಥ ಟ್ರೈನಿಂಗ್ಸ್ನ ನಾವು ನಮ್ಮ ಸ್ಮೈಲ್ ಫೌಂಡೇಶನ್ ಕಡೆಯಿಂದ ಕೊಡ್ತೀವಿ.